ನನ್ನೆಲ್ಲ ಕಡೆ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಯುಗಾದಿ ಹಬ್ಬ ತುಂಬ ದಿನ ಇದೆ, ಈಗಲೇ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚುತ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಆ್ಯಕ್ಚುಲಿ ನನ್ನ ಮಗಳದು ಬರ್ತಡೇ ಇತ್ತು. ಸೊ ನಮ್ಮನೇಲಿ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ತೀವಿ ಅವರ ಹುಟ್ಟಿದ ದಿನ. ಸೊ ಹಂಗಾಗಿ ಮಗಳು ಅಂತ ಅಂತಿದ್ದಾರೆ, ಮಗ ಅಂತ ಅನ್ಕೋಬೇಡಿ ಮತ್ತೇನೆ. ಸೊ ಈಗ ಮಕ್ಕಳು ಇರೋ ಚಿಕ್ಕವರದಿಂದ ಒಬ್ರಿಗೆ ಮಾಡಿದ್ರೆ ಇಬ್ರಿಗೂ ಮಾಡಲೇಬೇಕು. ಸೊ ಅವಳಿಗೂ ಹಚ್ಚೋದ ಜೊತೆ ಇವನಿಗೂ ಸಹ ಎಲ್ಲ ಎಣ್ಣೆ ಎಲ್ಲ ಹಚ್ಚಿದ್ದೆ. ಸೊ ಸ್ಕೂಲ್ ಇದ್ದಿದ್ದ ದಿನ ಬೆಳಗ್ಗೆ ಎದ್ದು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಕಳ್ಸೋಕ್ಕಾಗಲ್ಲ ಅಂತೇಳಿ ಹಿಂದಿನ ದಿನನೇ ಎಣ್ಣೆ ಹಚ್ಚಿ ಎಲ್ಲ ಕ್ಲೀನಾಗಿ ಮೈಯೆಲ್ಲ ಚೆನ್ನಾಗಿ ಎಣ್ಣೆ ಕೊಡ್ಕೊಳ್ಳಿ ಅಂತೇಳಿ ಇಬ್ರಿಗೂ ಬಿಟ್ಟಿದ್ದೀನಿ. ನನ್ನ ಮಗಳು ಬರ್ತಡೇನ ಎಷ್ಟು ಸಿಂಪಲ್ ಆಗಿ ಮಾಡೋದು, ಹಾಗೇನೆ ಅವಳ ಫೇವ್ರೇಟ್ ನಾನು ಫಸ್ಟ್ ಟೈಮ್ ಏನು ಮಾಡಿದ್ದೆ ಅಂತೇಳಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಬಡ್ಡಿ ಅಂತ ಕಡಿ ಪಚ್ಚ ಸೊ ನೆನ್ನೆ ಎಲ್ಲ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಆದಮೇಲೆ ಸೊ ಬೆಳಗ್ಗೆ ವಿಡಿಯೋನ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ ನನ್ನ ಮನೆ ಪ್ರಿನ್ಸಸ್ ಈ ರೀತಿ ರೆಡಿಯಾಗಿ ಫುಲ್ ಪ್ರಿನ್ಸಸ್ ಥರನೇ ಕಾಣ್ತಾ ಇದ್ದಾಳೆ, ಕ್ಯೂಟಾಗಿ. ಸೊ ಬರ್ತಡೇ ಗರ್ಲ್ ರೆಡಿ ಆಗೋದ್ಲು. ಕೊನೆಗೂ ಸ್ಕೂಲ್ಗೆ ಹೋಗೋಕ್ಕೆ ಬೆಳಗ್ಗೆ ಇದೆಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಳೆ. ಸೊ ನನ್ನ ಮಗಳು ಬರ್ತಡೇಗೆ ಯಾರ್ಯಾರು ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ನಾನು ಎಷ್ಟೊಂದು ಜನಕ್ಕೆ ರಿಪ್ಲೈನೇ ಮಾಡೋಕ್ಕಾಗಿಲ್ಲ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಸೊ ಎಲ್ಲ ರೆಡಿ ಮಾಡಿಸಾದ್ಮೇಲೆ ಫೈನಲ್ ಟಚಪ್ ಅವ್ರ ಅಪ್ಪ ಕೊಡ್ತಾ ಇದ್ದಾರೆ ಮಗಳಿಗೆ. ನಮ್ಮನೇರು ನಾನು ಸ್ಯಾರಿ ಉಟ್ಕೊಂಡಾಗ್ಲ ಒಂಚೂರು ಸೀರೆ ಇಟ್ಕೊಂಡ್ರೆ ಸೆರಗ ಅಂತಂದರೆ ಆಗಲ್ಲ. ಮಗಳಿಗೆ ಮಾತ್ರ ಕಾಲಿಗೆ ಸ್ಲಿಪ್ಪರ್ ಯಾವ ರೇಂಜಿಗೆ ಆಗ್ತಿದ್ದಾರೆ. ಸೊ ನಾನಂತೂ ಮನಸಲ್ಲ ಬೈಕೊಂಡು ಹಾಗೆ ಬಂದೆ, ಬಟ್ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದರೆ ವ್ಯಾನ್ ಬಂದ್ಬಿಡ್ತು ಅಷ್ಟೊತ್ತಿಗೆ. ಸೊ ವ್ಯಾನಿಗೆ ಫಸ್ಟ್ ಅವಳು ನಚ್ಚನ ಅಂತೇಳಿ ಸೊ ಪಾಪುನ ಅವಳನ್ನು ಸ್ಕೂಲಿಗೆ ಕಳಿಸಿ ಬಾಯ್ ಮಾಡೋಕ್ಕೆ ಅಂತೇಳಿ ಬಂದೆ. ಬರಲ್ಲ ಅನ್ಸುತ್ತವಳು. ಸೊ ಮನೆಗೆ ಬಂದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ಬರೋ ಅಷ್ಟೊತ್ತಿಗೆ ಅವಳು ಮೊದಲೇ ಹೇಳೋಗಿದ್ಲು ನನಗೆ ಶಾವಿಗೆ ಬೇಕು ಅಂತೇಳಿ. ಸೊ ಶಾವಿಗೆ ರೆಡಿ ಮಾಡ್ತಾ ಇದ್ದೆ. ಅದ್ರ ಜೊತೆ ಅಮ್ಮಂಗೆ, ಆಂಟಿಗೆ, ಮತ್ತೆ ಎಲ್ಲರಿಗೂ ಹೇಳಿದ್ದೆ ಬನ್ನಿ ಸಂಜೆ ಸಿಂಪಲಾಗಿ ಮನೇಲಿ ಕೇಕ್ ಕಟ್ ಮಾಡ್ಸೋಣ ಅಂತೇಳಿ. ಸೊ ಅವರು ಎಲ್ಲ ಬರ್ತಾರೆ ಅಂತೇಳಿ ಹೆಚ್ಚಿಗೆ ಮಾಡೋಣ ಅಂದ್ಕೊಂಡೆ. ಸೊ ಬಟ್ ನಾನು ಫಸ್ಟ್ ಟೈಮ್ ಈ ಥರ ಇಷ್ಟೊಂದು ಅಂದರೆ ಸ್ವಲ್ಪ ಮಾಡಿದ್ದೆ. ಯಾವತ್ತೂ ಇಷ್ಟೊಂದು ಮುದ್ದೆ ನನಗೆ ಕೂಡ್ಸೋಕ್ಕೆ ಆಗ್ತಿರಲಿಲ್ಲ. ಕಷ್ಟಪಡ್ಕೊಂಡು ನಾನು ಮುದ್ದೆ ಕುಡಿಸ್ತಿದ್ದೆ. ನಮ್ಮ ಮನೆಯವ್ರು ನಗಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ರು, ಯಾರು ರೇಂಜಿಗೆ ಮುದ್ದೆ ಕುಡಿಸ್ತಿದ್ಯಾ ಅಂತೇಳಿ. ನನಗೆ ಆಗ್ತಾನೆ ಇರಲಿಲ್ಲ. ಸೊ ಅಂತೂ ಇಂತೂ ಕಷ್ಟಪಟ್ಕೊಂಡು ಮುದ್ದೆ ಅಂತೂ ಕೂಡಿಸ್ದೆ. ಸೊ ನಮ್ಮನೆಯವರು ಶಾವಿಗೆ ಒಳ್ಳನೆಲ್ಲ ರೆಡಿ ಮಾಡಿಕೊಂಡು ಕಾಯ್ತಾಯಿದ್ರು. ಅದು ಏನಿದ್ರು ಬಿಸಿಲಿದ್ದಾಗಲೇ ಪ್ರೆಸ್ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ಬರೋದೇ ಇಲ್ಲ. ಸೊ ಹಂಗಾಗಿ ನನ್ನ ಮಗ ಅವರು ಇಬ್ಬರು ವೆಯ್ಟ್ ಮಾಡ್ತಿದ್ರು. ನಾನಂತೂ ಅಂತೂ ಇಂತೂ ಕಷ್ಟಪಟ್ಟು ಒಂದು ಸ್ವಲ್ಪನೂ ಗಂಟೆ ಇಲ್ದಲ್ಲೇ ಕೂಡಿಸಿ ಇಟ್ಟಿದ್ದೀನಿ. ಬಾರೋ ನಿನ್ ಕೈಲಿ ಆಗ್ತೇನೆ ನೋಡ್ಬಾ ಇಲ್ಲಿ ಒಂದ್ಸತಿ ಕೊಡ್ರಿ ಅವ್ನ ಕೈಲಿ ಒಂದ್ಸತಿ ಕೊಡ್ಲ ಸಣ್ಣಗಾದ್ರೆ ಒತ್ತ ಕಾಲ ಕಣವ ಇಳಿಯಲ್ಲ ಆಮೇಲೆ ನಿಮ್ದಕ್ಕೆ ಬರ್ತೀನಿ. ಚೆನ್ನಾಗಿ ಗೊತ್ತಾನೆ ಕೈ ಮಾಡ್ತಾಳವ ಮುದ್ದೆ ತಣ್ಣಗಾಗುತ್ತೆ. ಇದೊಂದೊತ್ತು ಸಾಕು. ತಡಿ ತಡಿ ಇಟ್ಬಿಡ್ತೀನಿ. We've been waiting for this time to begin. We ain't getting any older. I kind of feel a little younger. ಪಟ್ಟುಕಲ್ಲ
ಮಕ್ಳು ಕೆಲಸ ಮಾಡ್ಬೇಕಾದ್ರೆ ಎಲ್ಲೋಗ್ತಾವ ಗೊತ್ತಿಲ್ಲ, ದೊಡ್ಡರಾದ್ಮೇಲೆ ಈಗಂತೂ ಸೊ ನಮ್ಮನೆಯವ್ರು ಒತ್ತು ಕೊಡು ಅಂತಂದ್ರೆ ಅವರಿಗೆ ಸಖತ್ ಬೇಜಾರಲ್ಲೇ ಬೈಕಂಡೆ ಒತ್ತು ಕೊಡ್ತಿದ್ರು. ಆದರೆ ಇವನಿಗೆ ಆಗಲ್ಲ ಅಂತಂದ್ರು ಬಿಡ್ತಿಲ್ಲ. ಒಂದೆರಡು ಸತಿ ಒತ್ಸಿ ಅವ್ನಿಗೂ ಸಮಾಧಾನ ಮಾಡ್ಕೊಂಡು ಹಿಂಗೆ ತಮಾಷೆ ಎಲ್ಲ ಮಾಡ್ಕೊಂಡು ಅಂತೂ ಇಂತೂ ಶಾವ್ಗೆನ ಒತ್ತಿದ್ದು ಮುಗಿಸೋ ಅಷ್ಟೊತ್ತಿಗೆ ನನ್ನ ಮಗಳು ಸಹ ಅಲ್ಲಿಗೆ ಬಂದೇ ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು. ಈ ಎಣ್ಣೆ ಪದಾರ್ಥ ಅದೆಲ್ಲದಕ್ಕಿಂತ ಮಾಡೋದಕ್ಕಿಂತ ತುಂಬ ಒಳ್ಳೆಯದು ಶಾವಿಗೆ. ಅದರಲ್ಲೂ ಇದರಲ್ಲಿ ರಾಗಿ ಶಾವಿಗೆ ಮಾಡಿದ್ರೆ ತುಂಬ ಹೃದಯಕ್ಕೆ ಒಳ್ಳೇದಂತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಇಸ್ಕಿದ ಬೇಳೆ ಸಾಂಬಾರು ಅಥವಾ ಅದ್ರ ಜೊತೆ ಸ್ವೀಟ್ ಬೇಕು ಅಂತ ಅಂದರೆ ಬೆಲ್ಲದ ಕಾಯಿ ರಸ ಮತ್ತು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಎಳ್ಳಿನ ಪುಡಿ ಇದನ್ನೆಲ್ಲ ಮಾಡಿಕೊಂಡು ಹಾಕೊಂಡ್ರೆ ಸಖತ್ ಟೇಸ್ಟ್ ಆಗಿರುತ್ತೆ. ಸೊ ನಾನು ಅಮ್ಮರೆಲ್ಲ ಬರೋ ಅಷ್ಟೊತ್ತಿಗೆ ಫಸ್ಟು ಶಾವಿಗೆ ಹೊತ್ಬಿಟ್ಟು ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲದೂ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಬ್ಬಳೇ ಎಲ್ಲ ಕೆಲಸ ಮಾಡೋದ್ರಿಂದ ವೀಡಿಯೋ ಮಾಡಿಕೊಂಡು ಮಾಡೋಕ್ಕೆ ಕೆಲಸ ಆಗಲೇ ಇಲ್ಲ. ಸೊ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಾತ್ರನೇ ನಾನು ವಿಡಿಯೋ ಮಾಡ್ಕೊಂಡೆ. ಅದರಲ್ಲಿ ಬೇರೆ ಕರೆಂಟ್ ಇರಲಿಲ್ಲ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬೆಳಕು ಸಹ ಕ್ಲೀನಾಗಿ ಬರ್ತಿರ್ಲಿಲ್ಲ, ವಿಡಿಯೋ ಯಾವುದು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತೇಳಿ ಸ್ವಲ್ಪ ಈ ಶಾವ್ಗೆದ್ ಮಾತ್ರ ವಿಡಿಯೋ ಮಾಡ್ಕೊಂಡೆ. ಫೈನಲಿ ಅಡುಗೆದೆಲ್ಲ ಮುಗಿಸ್ಕೊಂಡು ಸಂಜೆ ಆಗೇ ಬಿಡ್ತು. ಅಷ್ಟೊತ್ತಿಗೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ದರು ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋರ ಮನೆಗೆ ಮತ್ತೆ ಮಕ್ಕಳನ್ನೆಲ್ಲ ಕರೆದು ಸುಮ್ಮನೆ ಜಸ್ಟ್ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದಷ್ಟೇ, ಏನು ಜೋರಾಗೇನು ಮಾಡಿಲ್ಲ. ಸೊ ಸಿಂಪಲ್ ಆಗತ್ತೆ ಎಲ್ಲ ಕೇಕ್ ಎಲ್ಲ ಕಟ್ ಮಾಡ್ಸೋಕೆ ಎಲ್ಲ ರೆಡಿಯಾಗಿ ಸಿಂಪಲ್ ಆಗಿ ಮಗಳನ್ನ ರೆಡಿ ಮಾಡಿ ಅಮ್ಮರೆಲ್ಲ ಬಂದಿದ್ರು. ಸೊ ಅಷ್ಟೊತ್ತಿಗೆ ನೋಡಿ ಮಗಳದ್ದು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು. ಮದುವೆ ಗಂಟೆ ಹಾಕ್ಯಾಳಕ್ಕೀಗ ಪಾಪ ನೀನ್ ರೆಡಿ ಆಗಲ್ವಾ? ಗಂಟು ರೆಡಿ ಅಪ್ಪ ಎಣ್ಣೆ ಯಾರು? ಎಣ್ಣೆ ಎಣ್ಣೆ ಯಾರು? ಸಾಕಿವೆ ಕಟ್ ಮಾಡು. ಎಲ್ಲಿ ಇನ್ನೊಂದು ಕ್ಲೀನಾಗಿ ಕಟ್ ಮಾಡವ. ನಾರ್ಮಲ್ ಚಾಕ್. ನನ್ನ ಮಗಳು ಬರ್ತಡೇನ ಏನು ಜೋರಾಗಿ ಮಾಡಿರಲಿಲ್ಲ, ಸಿಂಪಲ್ ಆಗಿ ಅಂತೇಳಿ ಮನೇಲಿ ಒಂದು ಕೇಕ್ ಕಟ್ ಮಾಡಿಸಿ ಅವಳಿಗೆ ಇಷ್ಟು ಮಕ್ಕಳಿಗೆ ಖುಷಿ ಕೊಟ್ಟರೆ ಸಾಕು. ಅಂದರೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದು ಒಂದು ಕೇಕ್ ಕಟ್ ಮಾಡಿಸಿದ್ರೆ ಅವಕ್ಕೆ ಏನೋ ಒಂಥರ ಖುಷಿ ಸಿಕ್ತಂಗೆ ಆಗುತ್ತೆ. ಲಕ್ಸುರಿಯಾಗೇ ಮಾಡಬೇಕು ಬರ್ತಡೇನ ಅಂತ ಏನಿಲ್ಲ. ಸೊ ದೇವರು ಆಯಸ್ಸು, ಆರೋಗ್ಯ, ನೆಮ್ಮದಿ ಅವಳಿಗೆಲ್ಲ ಅವಳು ಏನು ಅನ್ಕೊತಾಳೆ ಅದೆಲ್ಲ ಕೊಟ್ಟು ನನ್ನ ಮಗಳನ್ನ ಕಾಪಾಡ್ಲಪ್ಪ ಅಂತ ಅಂದ್ಕೊಂಡು ಸೊ ನನ್ನ ಮಗಳು ಬರ್ತಡೇ ಸೆಲೆಬ್ರೇಷನ್ನ ಈ ರೀತಿ ಅಜ್ಜಿ ತಾತರ ಜೊತೆ ಎಲ್ಲ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡೋದು. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ಮತ್ತೆ ಊರಲ್ಲಿ ಬೇರೆ ಜಾತ್ರೆ ನಡೀತಾ ಇದೆ, ಕಾಲಭೈರವೇಶ್ವರ ಜಾತ್ರೆದು. ಸೊ ಅದು ಉತ್ಸವ 2 ಗಂಟೆ ಆಯಿತು ನಮ್ಮನೆ ಹತ್ರ ಬಂದು. ಸೊ ಅವಾಗ ಮತ್ತೆ ಮಲಗಿದ್ದರು, ದೇವ್ರು ಬಂತು ಅಂತ ಹೇಳಿ ಎದ್ದು ಈಚೆಗೆ ಬಂದು
ಸೊ ನನ್ನ ಮಗಳು ಬರ್ತಡೇನ ಈ ರೀತಿ ಸೆಲೆಬ್ರೇಟ್ ಮಾಡೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರೂ ನನ್ನ ಮಗಳಿಗೆ ಯಾರ್ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.